ಹಲೋ ನಮಸ್ಕಾರ ಫ್ರೆಂಡ್ಸ್. 2011 ಮೇ 2ರಂದು ಒಸಾಮಾ ಬಿನ್ ಲಾಡನ್ನ ಸಾಯಿಸಿದ ನಂತರ ಅಮೆರಿಕ ನೌಕಾದಳ ಆತನ ಶರೀರವನ್ನ ಉತ್ತರ ಅರೇಬಿಯಾ ಸಮುದ್ರದಲ್ಲಿ ಹಾಕಿ ಜಲಸಮಾಧಿ ಮಾಡ್ತಾರೆ. ಇದೆಲ್ಲ ಲಾರ್ಡ್ ಸತ್ತ 12 ಗಂಟೆಯೊಳಗೆ ನಡೆದೋಯ್ತು. ಈತ ನಿಜಕ್ಕೂ ಸೌದಿ ಅರೇಬಿಯಾಗೆ ಸೇರಿದ ಬಿಲಿಯನ್ ಕುಮಾರ ಆಗಿರ್ತಾನೆ. ತಂದೆ ದೊಡ್ಡ ಧಾರ್ಮಿಕನು. ಆತ ತಮ್ಮ ಮತ ಧರ್ಮದ ಬಗ್ಗೆ ಸಾಕಷ್ಟು ನಂಬಿಕೆ ಶ್ರದ್ಧೆಯನ್ನ ಹೊಂದಿರ್ತಾನೆ. ಇಂತಹ ಕುಟುಂಬದಲ್ಲಿ ಬೆಳೆದ ಒಸಾಮಾ ಬಿನ್ ಲಾಡನ್ ಶರೀರವನ್ನ ಅಮೆರಿಕ ಸೈನ್ಯ ಯಾರಿಗೂ ಕೊಡಲೇ ಇಲ್ಲ. ಸಾವಿರಾರು ಅಡಿ ಆಳವಿರುವ ಸಮುದ್ರದೊಳಗೆ ಬಿಟ್ಟು ಜಲಸಮಾಧಿ ಮಾಡ್ತಾರೆ. ಹೀಗೆ ಒಸಾಮಾ ಬಿನ್ ಲಾಡನ್ ಶರೀರವನ್ನ ಸಮುದ್ರ ಪಾಲು ಮಾಡೋಕೆ 3 ಕಾರಣಗಳಿವೆ ನೋಡಿ. ಮೊದಲ ಕಾರಣ, ಈತನ ದೇಶ ಸೌದಿ ಅರೇಬಿಯಾ. ಹಾಗಾಗಿ ಈತನನ್ನ ದೇಶ ನಿಷೇಧ ಮಾಡಿತ್ತು. ಇನ್ನು ಈತನ ಮೃತ ಶರೀರವನ್ನ ಹೇಗೆ ತರಿಸಿಕೊಳ್ತಾರೆ ಹೇಳಿ? ತಂದೆ ಎಷ್ಟೇ ಕೋಟ್ಯಾಧಿಪತಿ ಆಗಿದ್ರೂ ತನ್ನ ಸ್ವದೇಶವೇ ಆತನನ್ನ ನಿಷೇಧ ಮಾಡಿತ್ತು. ಆದ್ರೆ ಹಿಂದೆ ಒಂದು ಬಾರಿ ಸೌದಿ ರಾಜನ ಖಜಾನೆ ಖಾಲಿ ಆದಾಗ ಒಸಾಮಾ ಬಿನ್ ಲಾಡನ್ ಕುಟುಂಬ ದೇಶದ ಎಲ್ಲಾ ನೌಕರರಿಗೆ ಅವರ ಸ್ವಂತ ಹಣ ಕೊಟ್ಟು ಪೋಷಣೆ ಮಾಡ್ತಾರೆ. ಇವರಿಗೆ ಶ್ರೀಮಂತಿಕೆ ಜೊತೆ ಧರ್ಮದ ಬಗ್ಗೆ ನಂಬಿಕೆ ಜಾಸ್ತಿ. ಪ್ರತಿ ವರ್ಷ ಹಜ್ ಯಾತ್ರೆ ನಡೆಯುವ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಇಸ್ಲಾಮಿಕ್ ಪಂಡಿತರೆಲ್ಲ ಇವರ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಿದ್ರು. ತನ್ನ ತಂದೆ ಆಹ್ವಾನ ಮಾಡ್ತಿದ್ದ ಈ ಮತದ ದೊಡ್ಡವರನ್ನ ಒಸಾಮಾ ಬಿನ್ ಲಾಡನ್ ಮಾತಾಡಿಸ್ತಿದ್ರು. ಇಷ್ಟೊಂದು ಶ್ರದ್ಧೆ ಭಕ್ತಿ ಇದ್ದಂತಹ ಒಸಾಮಾ ಬಿನ್ ಲಾಡನ್ ಯಾಕೆ ನಿಷೇಧ ಮಾಡಿದ್ರು ಅಂದ್ರೆ, ಆತನಲ್ಲಿ ಇದ್ದಂತಹ ತೀವ್ರವಾದ ಭಾವಜಲ ಹಾಗೂ ಅತಿಯಾದ ಧೋರಣೆ. ಒಸಾಮಾ ಬಿನ್ ಲಾಡನ್ ಹೀಗೆ ತಯಾರಾಗೋದಕ್ಕೆ ಕಾರಣ ಆತನ ತಾಯಿ ಮತ್ತು ಆತ ಓದಿದಂತಹ ಕಲಾಶಾಲೆಯೇ ಕಾರಣ ಆಗಿತ್ತು ನೋಡಿ. ಇನ್ನು ಒಸಾಮಾ ಬಿನ್ ಲಾಡನ್ ಜೆಡ್ಡಾ ವಿಶ್ವವಿದ್ಯಾಲಯದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದುವಾಗ ಮುಸ್ಲಿಂ ಬ್ರದರ್ಹುಡ್ ಅನ್ನುವಂತಹ ಕ್ರಿಯಾಶೀಲ ಸಂಸ್ಥೆಯ ಸದಸ್ಯರ ಜೊತೆ ಪರಿಚಯವಾಗುತ್ತೆ. ಆ ಸಂಸ್ಥೆಯ ಮಧ್ಯೆ ಒಸಾಮಾಗೆ ಮತದ ಮತ್ತು ಹತ್ತತ್ತೆ. ಇಸ್ಲಾಂ ಮತ ಎಲ್ಲದಕ್ಕಿಂತ ಬಹಳ ವಿಭಿನ್ನ ಅನ್ನುವಂತಹ ಸುದ್ದಿ ಆತನಲ್ಲಿ ಉಳಿದುಕೊಳ್ಳುತ್ತೆ. ನಿಧಾನವಾಗಿ ಆತ ಆಂದೋಲನಕಾರನಾಗಿ ಬದಲಾಗ್ತಾನೆ. ಕಾಕತಾಳೀಯವೇನೋ, ಅದೇ ಸಮಯಕ್ಕೆ ಸೋವಿಯತ್ ರಷ್ಯಾ ಮುಸ್ಲಿಂ ದೇಶವಾದ ಅಫ್ಘಾನಿಸ್ತಾನ ದೇಶವನ್ನ ಆಕ್ರಮಿಸಿಕೊಳ್ಳುತ್ತೆ. ಒಸಾಮಾ ಮೊದಲೇ ಇವರಿಂದ ಮತಜಾಲದಲ್ಲಿ ಮುಳುಗೋಗಿದ್ದ. ಇನ್ನು ಈ ಘಟನೆ ಆತನನ್ನ ಮತ್ತಷ್ಟು ಕೆರಳುವಂತೆ ಮಾಡುತ್ತೆ. ಅಫ್ಘಾನಿಸ್ತಾನ ಮಧ್ಯವರ್ತಿಯಾಗಿ ಆತ ಅಲ್ಲಿಗೆ ಹೋಗಿ ಬರ್ತಿದ್ದ. ಆತ ಅಲ್ಲಿದ್ದವರ ಸಹಾಯದಿಂದ ತೀವ್ರವಾದಿಗಳ ಜೊತೆ ಪರಿಚಯ ಮಾಡ್ಕೋತಾನೆ. ಈ ತೀವ್ರವಾದಿಗಳ ಸಹಾಯದಿಂದ ತನ್ನ ದೇಶ ಸೌದಿಯಿಂದ ಮನುಷ್ಯರನ್ನ ಒಂದು ಗುಂಪಾಗಿ ಮಾಡೋದಕ್ಕೆ ಸಿದ್ಧವಾಗ್ತಾನೆ. ಇವರೆಲ್ಲ ಹೋಗಿ ಅಫ್ಘಾನಿಸ್ತಾನದಲ್ಲಿ ನಡೀತಿದ್ದ ಯುದ್ಧದಲ್ಲಿ ಭಾಗಿಯಾಗಬೇಕು. ಹಾಗಂತ ಸದಸ್ಯರಿಗೆ ಶಿಕ್ಷೆ ಕೊಡೋದು ಒಸಾಮಾ ಬಿನ್ ಲಾಡನ್ ಅಲ್ಲ. ಈತ ಕೇವಲ ತೀವ್ರವಾದಿಗಳ ಗುಂಪುಗಳಿಗೆ ಇವರನ್ನ ಕಳಿಸ್ತಿದ್ದ ಅಷ್ಟೇ. ಇನ್ನು ಇವರಿಗೆ ಬೇಕಾಗಿದ್ದು ಹಣ. ಕುಟುಂಬದ ಕೆಲವು ವ್ಯವಹಾರಗಳನ್ನ ಬಳಸಿಕೊಂಡು ಕಾರ್ಯಕ್ರಮಗಳಿಗೆ ಬೇಕಾಗಿದ್ದ ಹಣವನ್ನ ಇವರು ಶೇಖರಣೆ ಮಾಡ್ತಿದ್ರು. ಇನ್ನು 1984ರಲ್ಲಿ ಪಾಕಿಸ್ತಾನದ ಪೇಶಾವರದಲ್ಲಿ ತನ್ನ ಸ್ವಂತ ಸ್ಥಾವರವನ್ನ ಏರ್ಪಾಡು ಮಾಡ್ಕೋತಾನೆ. ಅಲ್ಲಿ ನೇರವಾಗಿ ಕಾರ್ಯಕರ್ತರಿಗೆ ಶಿಕ್ಷೆ ಕೊಡೋದನ್ನ ಆರಂಭಿಸ್ತಾನೆ. ಕ್ರಮವಾಗಿ ದೊಡ್ಡವರ ಸಹಾಯದಿಂದ ದೊಡ್ಡ ಸಮಾಚಾರ ಪಟ್ಟಿಯೇ ರೆಡಿಯಾಗುತ್ತೆ. ಸಮಾಚಾರವಾದಿಗಳ ವ್ಯವಸ್ಥೆ ರೂಪದಲ್ಲಿ, ಪ್ರಣಾಳಿಕೆ ನಿರ್ವಹಣೆ ರೂಪದಲ್ಲಿ ತಯಾರಾಗುತ್ತೆ. ಆಲ್ ಖೈದಾ ರೂಪುಗೊಂಡಿದ್ದು ಕೂಡ ಅಲ್ಲಿಂದನೇ. ಈ ಮಧ್ಯಕಾಲದಲ್ಲಿ ಇರಾಕ್ನ ಹೊಸ ನಾಯಕನಾಗಿ ಬಂದ ಸದ್ದಾಂ ಹುಸೇನ್ ಶ್ರೀಮಂತ ದೇಶಗಳಲ್ಲಿ ತನ್ನ ಬಲವನ್ನ ಪ್ರದರ್ಶನ ಮಾಡೋಕೆ ಆರಂಭಿಸ್ತಾನೆ. ಕುವೈತ್ ನಂತರ ಆತನ ದೃಷ್ಟಿ ಸೌತ್ ಅರೇಬಿಯಾ ಮೇಲೆ ಬೀಳುತ್ತೆ. ಇದರಿಂದ ಸೌದಿ ಅರೇಬಿಯಾವನ್ನ, ಹಾಗೆ ಮುಖ್ಯವಾಗಿ ಮೆಕ್ಕಾ ಮದೀನವನ್ನ ಕಾಪಾಡಿಕೊಳ್ಬೇಕು ಅಂತ ಒಸಾಮಾ ಸೌದಿ ಅರೇಬಿಯಾ ಅಧ್ಯಕ್ಷನಿಗೆ ಉತ್ತರ ಬರೀತಾನೆ. ಆದರೆ ಸೌದಿ ಉತ್ತರ ಕೊಡುವ ಮುಂಚೆನೇ ಒಸಾಮಾ ತನ್ನ ಕಾರ್ಯಕರ್ತರನ್ನ ಸಿದ್ಧ ಮಾಡ್ತಾನೆ. ಇಷ್ಟರಲ್ಲೇ ಸೌದಿ ರಾಜ ಅಮೆರಿಕ ಸಹಾಯವನ್ನ ಕೋರಿರ್ತಾರೆ. ಈ ವಿಷಯ ಒಸಾಮಾಗೆ ಗೊತ್ತಾಗುತ್ತೆ. ಇದರಿಂದ ಒಸಾಮಾ ವ್ಯೂಹವೇ ಬದಲಾಗುತ್ತೆ ನೋಡಿ. ಈ ವಿಷಯ ಒಸಾಮಾಗೆ ಹಾಗೆ ಅಮೆರಿಕ ಅಧ್ಯಕ್ಷರ ನಡುವೆ ವೈರತ್ವಕ್ಕೆ ಬದಲಾಗುತ್ತೆ. ನಿಜಕ್ಕೆ ಒಸಾಮಾ ಯಾಕೆ ಹೀಗೆ ಬದಲಾದ ಅಂತ ತಿಳ್ಕೋಬೇಕಾ? ಮುಂದೆ ನೋಡಿ. ಯಾಕಂದ್ರೆ ಒಸಾಮಾಗೆ ತನ್ನ ದೇಶದ ಮೇಲೆ ಪಾಶ್ಚಿಮಾತ್ಯ ಪ್ರಭಾವ ಸ್ವಲ್ಪವೂ ಇಷ್ಟ ಇರೋದಿಲ್ಲ. ಅದರಲ್ಲೂ ಅಮೆರಿಕ ತನ್ನ ದೇಶದ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರಬಾರದು ಅಂತ ಅನ್ಕೋತಾನೆ. ತನಗೆ ಇದ್ದ ಎಲ್ಲಾ ಪರಿಚಯವನ್ನ ಬಳಸಿಕೊಂಡು ಒಂದು ತತ್ವವನ್ನ ಜಾರಿ ಮಾಡ್ತಾನೆ. ಅದೇನಂದ್ರೆ, ಪ್ರತಿ ಮುಸ್ಲಿಂ ಅಫ್ಘಾನಿಸ್ತಾನಕ್ಕೆ ಹೋಗಿ ಶಿಕ್ಷಣ ಪಡೆದುಕೋಬೇಕು. ಯಾಕಂದ್ರೆ ತನ್ನ ಶತ್ರು ಜೊತೆ ಪ್ರತಿ ಮುಸ್ಲಿಂ ಹೋರಾಡಬೇಕಾಗಿರುವುದು ಪ್ರತಿಯೊಬ್ಬನ ಧಾರ್ಮಿಕ ಜವಾಬ್ದಾರಿ ಅನ್ನುವಂಥದ್ದು ಈ ತತ್ವದ ಸಾರಾಂಶವಾಗಿರುತ್ತೆ. ಈ ತತ್ವ ಫಲಿಸಿ 4,000ಕ್ಕೂ ಹೆಚ್ಚು ಜನ ದೇಶವನ್ನ ಬಿಟ್ಟು ಅಫ್ಘಾನಿಸ್ತಾನಕ್ಕೆ ಹೋಗಿ ಶಿಕ್ಷಣ ಪಡಿತಾರೆ. ಸಾಮಾನ್ಯವಾಗಿ ಸೌದಿಗೆ ಈ ಪರಿಣಾಮ ಇಷ್ಟ ಆಗೋದಿಲ್ಲ. ಇದರಿಂದ ದೇಶಕ್ಕೆ ಒಸಾಮಾ ಬರಬಾರದು ಅಂತ ನಿಷೇಧ ಮಾಡ್ತಾರೆ ಸೌದಿ ರಾಜ. ಆದ್ರೆ ತುಂಬಾ ಬುದ್ಧಿವಂತಿಕೆಯಿಂದ ಒಸಾಮಾ ಪಾಕಿಸ್ತಾನ ಸೇರ್ಕೋತಾನೆ. ಅಲ್ಲಿಂದ ಅಫ್ಘಾನಿಸ್ತಾನ ಹೋಗ್ತಾನೆ. ಎಂದೂ ಕೂಡ ಸೌದಿ ಕಡೆ ಕಣ್ಣೆತ್ತು ಕೂಡ ನೋಡೋದಿಲ್ಲ.
ಸೌದಿ ಕೂಡ ಆತನನ್ನ ಬಂಧಿಸೋಕೆ ಸಾಕಷ್ಟು ಬಾರಿ ಪ್ರಯತ್ನ ಮಾಡ್ತಾರೆ. ಆದ್ರೆ ಒಸಾಮಾ ಸತ್ತ ನಂತರ ಆತನ ಶರೀರವನ್ನ ಸೌದಿಗೆ ಕೊಡ್ತೀವಿ ಅಂತ ಅಮೆರಿಕ ಹೇಳಿದಾಗ ಸೌದಿ ಕೂಡ ನಿರಾಕರಿಸುತ್ತೆ. ಆದ್ರೆ ಪಾಕಿಸ್ತಾನದಲ್ಲಿ ಪ್ರಬಲ ನಾಯಕರು ಒಸಾಮನನ್ನ ಅಮರ ವೀರನಾಗಿ ನೋಡೋದ್ರಿಂದ ಆ ಶರೀರವನ್ನ ಪಾಕಿಸ್ತಾನಕ್ಕೆ ಕೊಡೋ ಆಲೋಚನೆ ಕೂಡ ಅಮೆರಿಕ ಮಾಡೋದಿಲ್ಲ. ಇನ್ನು ಜಲಸಮಾಧಿ ಮಾಡೋಕೆ ಮತ್ತೊಂದು ಕಾರಣ ಏನಂದ್ರೆ ಆತನ ಶರೀರವನ್ನ ಸಮಾಧಿ ಮಾಡಿದ್ರೆ ಧಾರ್ಮಿಕ ಸ್ಥಳವಾಗಿ ಬದಲಾಯಿಸಿ ಈತನ ಹಾಗೆ ಸಾಕಷ್ಟು ಜನ ತಯಾರು ಆಗ್ತಾರೆ ಅಂತ ಅಮೆರಿಕ ಸೈನ್ಯ ಅನ್ಕೊಳ್ಳುತ್ತೆ. ಹಾಗಾಗಿ ಈತನನ್ನ ಎಲ್ಲಿಗೂ ಕೂಡ ಯಾರಿಗೂ ಕೊಡಬಾರದು, ಈತನನ್ನ ಜಲಸಮಾಧಿ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆದರೆ ಯುದ್ಧದಲ್ಲಿ ಒಸಾಮಾ ಬಿನ್ ಲಾಡನ್ನ ಮುಖ ಯಾವುದೇ ರೀತಿಯ ಪರಿಚಯವಿಲ್ಲದ ಹಾಗೆ ವಿಕೃತವಾಗಿರುತ್ತೆ. ಹಾಗಾಗಿ ಅಮೆರಿಕ ಸೈನ್ಯ ಸಾಕಷ್ಟು ಬಾರಿ ಪರೀಕ್ಷೆ ಮಾಡಿ ಆತನೇ ಒಸಾಮಾ ಬಿನ್ ಲಾಡನ್ ಅಂತ ನಿರ್ಧಾರ ಮಾಡಿ ಅಮೆರಿಕ ಸೈನ್ಯ ಇಸ್ಲಾಮಿಕ್ ಸಂಪ್ರದಾಯದ ಪ್ರಕಾರ ಸ್ನಾನ ಮಾಡಿಸಿ ಬಿಳಿ ಬಟ್ಟೆಯಿಂದ ಸುತ್ತಿ ಅಮೆರಿಕ ಸೈನಾಧಿಕಾರಿ ಒಸಾಮಾಗೆ ಕೊನೆ ಬಾರಿ ಪ್ರಾರ್ಥನೆ ಮಾಡ್ತಾರೆ. ಆನಂತರ ಆ ಶರೀರವನ್ನ ದೊಡ್ಡ ಪೆಟ್ಟಿಗೆಯಲ್ಲಿ ಇಟ್ಟು ಉತ್ತರ ಅರೇಬಿಯಾ ಸಮುದ್ರದೊಳಗೆ ಬಿಡ್ತಾರೆ. ಈ ಎಲ್ಲಾ ಪ್ರಕ್ರಿಯೆ 12 ಗಂಟೆಯೊಳಗೆ ಮುಗಿದೋಗುತ್ತೆ, ಸಾವಿನಿಂದ ಸಮಾಧಿಯವರೆಗೂ. ಹಬ್ಬಬ್ಬ, ಎಷ್ಟು ವಿಚಿತ್ರ ಅಲ್ಲ? ಯಾಕೆ ಇಷ್ಟು ಕ್ರೂರವಾಗಿ ಮಾಡಿದ್ರು ಅಂದ್ರೆ 2001ರಲ್ಲಿ ಇರಾಕ್ ಅಧ್ಯಕ್ಷ ಸದ್ದಾಂ ಹುಸೇನ್ ಮೇಲೆ ತೀವ್ರವಾದಿಗಳಿಗೆ ವಿಷಕಾರಿ ಮದ್ದುಗಳನ್ನ ಮಾರಕಾಸ್ತ್ರಗಳನ್ನ ಕೊಟ್ಟಿದ್ದಾರೆ ಅಂತ ಆರೋಪ ಬೀಳುತ್ತೆ. ಆ ಸಮಯದಲ್ಲಿ ಸದ್ದಾಂ ಸಾಕಷ್ಟು ಜನರನ್ನ ಜಾತಿ ಆಧಾರದಲ್ಲಿ ಸಾಯಿಸ್ತಾರೆ. ಇದನ್ನ ನಿಲ್ಲಿಸೋದು ಅಗತ್ಯವಾಗಿರುತ್ತೆ ಕೂಡ. ಆದ್ರೆ ಅಮೆರಿಕ ಸೈನ್ಯ ವೈಮಾನಿಕ ದಾಳಿ ಮಾಡಿ ಸದ್ದಾಂನ ಬಂಧಿಸ್ತಾರೆ. 2006ರಲ್ಲಿ ನೇಣಿಗೆ ಹಾಕ್ತಾರೆ. ಇಸ್ಲಾಂ ಸಂಪ್ರದಾಯದ ಪ್ರಕಾರ ಸದ್ದಾಂ ಶರೀರವನ್ನ ಆತನ ಜನ್ಮಸ್ಥಳ ಟಿಕ್ರಿತ್ಗೆ ಕೊಡ್ತಾರೆ. ಅಲ್ಲೇ ಆತನನ್ನ ಸಮಾಧಿ ಮಾಡ್ತಾರೆ ಕೂಡ. ಅಲ್ಲಿಂದ ತೀರ್ಥಯಾತ್ರಿಕರಿಗೆ ಆತನ ಸಮಾಧಿ ಯಾತ್ರಾ ಸ್ಥಳವಾಗುತ್ತೆ. ಇವತ್ತಿಗೂ ಆತನ ಉಗ್ರವಾದವನ್ನ ನೆನೆದು ಸಂಭ್ರಮ ಪಡ್ತಾರೆ. ಈ ಕಾರಣದಿಂದಾಗಿ ಒಸಾಮಾ ಸಮಾಧಿ ಸ್ಥಳವೂ ಕೂಡ ಹೀಗೆ ಆಗ್ಬಾರ್ದು ಅಂತ ಅಮೆರಿಕ ಸೈನ್ಯ ಜಾಗೃತೆ ಮಾಡುತ್ತೆ. ಎಲ್ಲಾ ಕಾರಣಗಳಿಂದ ಒಸಾಮನನ್ನ ಸಮುದ್ರದಲ್ಲಿ ಜಲಸಮಾಧಿ ಮಾಡ್ತಾರೆ. ಒಬ್ಬ ವ್ಯಕ್ತಿ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಹೇಗೆ ತೀವ್ರವಾದಿಯಾಗಿ ಬದಲಾಗ್ತಾನೆ ಅಂತ ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡಿ.